ಬಾರಿಗೆ ರಾಜ್ಯ ಮಟ್ಟದ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಜೆಡಿಎಸ್ ಬಿಜೆಪಿ ನಡುವೆ ಹೊಂದಾಣಿಕೆಯ ಸವಾಲಿಗೆ ಎದುರಾಗಿದೆ. ಅದಕ್ಕಾಗಿ ರಾಜ್ಯ ಮಟ್ಟದ ಕೋರ್ ಕಮಿಟಿ ಸಭೆ. ದೋಸ್ತಿ ನಾಯಕರ ಜೊತೆ ಅಖಾಡಕ್ಕಿಳಿದ ದೇವೇಗೌಡ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮನ್ವಯ ಸಭೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ದೇವೇಗೌಡರು, ವಿಜಯೇಂದ್ರ, ಎಚ್ಡಿಕೆ, ಆರ್ ಅಶೋಕ್ ಸಮನ್ವಯ ಸಭೆಯಲ್ಲಿ ಭಾಗಿ. ಸಮನ್ವಯ ಸಮಿತಿ ಸಭೆಯಲ್ಲಿ ಹಲವು ವಿಚಾರದ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಜೆಡಿಎಸ್ ಪರ ಬಿಜೆಪಿಯನ್ನ ಪ್ರಚಾರಕ್ಕೆ ಹೇಗೆ ಬಳಸಿಕೊಳ್ಳಬೇಕು, ಜೆಡಿಎಸ್ ಮತ ಇರುವ ಕ್ಷೇತ್ರಗಳಲ್ಲಿ ಹೇಗೆ ಪ್ರಚಾರ ಮಾಡಬೇಕು, ಹಲವು ಕ್ಷೇತ್ರಗಳಲ್ಲಿ ಜಂಟಿ ಪ್ರಚಾರ ನಡೆಸುವ ಕುರಿತಾಗಿಯೂ ಕೂಡ ಚರ್ಚೆ ನಡೆಯುತ್ತೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಅದರಲ್ಲಿ ಜೆಡಿಎಸ್ ಪರ ಬಿಜೆಪಿಯ ನಾಯಕರನ್ನ ಹೇಗೆ ಕಣಕ್ಕಿಳಿಸೋದು, ಹೇಗೆ ಅವರನ್ನ ಬಳಸ್ಕೊಳ್ಳೋದು, ಅವರಿಂದ ಹೇಗೆ ಪ್ರಚಾರ ಮಾಡಿಸಬೇಕು, ಕುಮಾರಸ್ವಾಮಿ, ದೇವೇಗೌಡರು, ಮೋದಿ, ಬಿಎಸ್ವೈ ಪ್ರಚಾರದ ಬಗ್ಗೆ ಚರ್ಚೆಯೂ ಕೂಡ ಆಗತ್ತೆ. ಮೈತ್ರಿ ನಾಯಕರ ಜಂಟಿ ಪ್ರಚಾರದ ಬಗ್ಗೆ ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗುತ್ತೆ. ಹಲವು ಕ್ಷೇತ್ರಗಳಲ್ಲಿ ಜಂಟಿ ಪ್ರಚಾರ ನಡೆಸೋದು ಜೊತೆಗೆ ಈಗಾಗಲೇ ನಾಯಕರ ನಡುವೆ ಹೊಂದಾಣಿಕೆಯಾಗಿದೆ. ಆ ಹೊಂದಾಣಿಕೆ ಕಾರ್ಯಕರ್ತರ ನಡುವೆಯೂ ಕೂಡ ಆಗಬೇಕು, ಅದು ಬಹಳ ಮುಖ್ಯ. ಹಾಗಾಗಿ ಕಾರ್ಯಕರ್ತರ ನಡುವೆ ಹೊಂದಾಣಿಕೆಯ ಬಗ್ಗೆ ಚರ್ಚೆ ನಡೆಯುತ್ತೆ. ಕಾರ್ಯಕರ್ತರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಆ ಬಗ್ಗೆಯೂ ಕೂಡ ಚರ್ಚೆ ಆಗಿ ಸೂಚನೆಯನ್ನ ಕೊಡಲಾಗುವುದು. ಮೈತ್ರಿ ಗೆಲ್ಲಬೇಕು, ಹಾಗಾಗಿ ಎಲ್ಲ ಕಡೆಯೂ ಕೂಡ ಕಾರ್ಯಕರ್ತರು ಅಲರ್ಟ್ ಆಗಬೇಕು, ಅಖಾಡಕ್ಕಿಳಿಬೇಕು. ಯಾವ್ಯಾವ ನಾಯಕರು ಯಾವ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗುತ್ತೆ. ತಳಮಟ್ಟದ ಸಮನ್ವಯ ತಿಳುವಳಿಕೆಯ ಬಗ್ಗೆಯೂ ಕೂಡ ನಾಯಕರು ಚರ್ಚಿಸ್ತಾರೆ. ಪರಸ್ಪರ ಮತಗಳನ್ನು ಕ್ರೋಢೀಕರಿಸುವ ಕುರಿತು ಮಾತುಕತೆ ನಡೆಯುತ್ತೆ. ಹಾಗಾಗಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ರಾಜ್ಯ ಮಟ್ಟದ ಕೋರ್ ಕಮಿಟಿ ಮೀಟಿಂಗ್. ಜೆಡಿಎಸ್ ಬಿಜೆಪಿ ನಡುವೆ ಹೊಂದಾಣಿಕೆಯ ಸವಾಲಿದೆ. ನಾಯಕರ ಮಟ್ಟದಲ್ಲಾದಂತಹ ಹೊಂದಾಣಿಕೆಯನ್ನ ಕಾರ್ಯಕರ್ತರ ನಡುವೆಯೂ ಕೂಡ ತರಬೇಕು. ಹಾಗಾಗಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗತ್ತೆ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಂತಹ ಹಿನ್ನೆಲೆಯಲ್ಲಿ ಸಮನ್ವಯ ಸಾಧಿಸೋದು ಕೂಡ ಬಹಳ ಮುಖ್ಯ. ಅದಕ್ಕಾಗಿ ಈಗ ಉಭಯ ಪಕ್ಷಗಳ ನಾಯಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಮಾಜಿ ಸಿಎಂ ಬಿಎಸ್ವೈ, ಕುಮಾರಸ್ವಾಮಿ, ವಿಜಯೇಂದ್ರ, ಆರ್ ಅಶೋಕ್ ಭಾಗಿಯಾಗ್ತಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಿಜೆಪಿ ಹಾಗೂ ಜೆಡಿಎಸ್ನ ರಾಜ್ಯ ಮಟ್ಟದ ಕೋರ್ ಕಮಿಟಿ ಸಭೆ ಇದೇ ಮೊದಲ ಬಾರಿಗೆ ಮೈತ್ರಿ ಆದ ನಂತರ ಆಗ್ತಾ ಇರುವಂಥದ್ದು. ಸೊ ಸಭೆ ಆರಂಭ ಆಗಿದೆಯಾ? ಸಭೆಯ ಕುರಿತಾಗಿ ಏನ್ ಮಾಹಿತಿ ಸಿಗ್ತಾ ಇದೆ? ಏನೆಲ್ಲ ಚರ್ಚೆಗಳು ಆಗತ್ತೆ? ವೀಣಾ, ಹೌದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ಈಗ ಒಬ್ಬೊಬ್ಬರಾಗಿ ಬಿಜೆಪಿಯ ಮತ್ತು ಜೆಡಿಎಸ್ ನ ಎಲ್ಲ ನಾಯಕರು ಕೂಡ ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ 11 ಗಂಟೆಗೆ ಸರಿಯಾಗಿ ಈ ಒಂದು ಸಭೆ ಆರಂಭ ಆಗ್ಬೇಕಾಗಿತ್ತು. ಈಗಷ್ಟೇ ಎಲ್ಲರೂ ಕೂಡ ನಾಯಕರು ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಬಿಜೆಪಿಯ ಆರ್ ಅಶೋಕ್ ಇರ್ಬೋದು, ಗೋವಿಂದ ಕಾರಜೋಳ ಅವರಿರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಅವರಿರ್ಬೋದು, ಹೀಗೆ ಸಾಕಷ್ಟು ಜನ ನಾಯಕರು ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಇನ್ನು ಜೆಡಿಎಸ್ ನ ಕೋರ್ ಕಮಿಟಿಯ ಅಧ್ಯಕ್ಷರಾದಂತಹ ಜಿ.ಟಿ. ದೇವೇಗೌಡರು ಇರ್ಬೋದು, ಮತ್ತು ಒಂದಷ್ಟು ಜನ ಬೇರೆ ಬೇರೆ ನಾಯಕರು ಕೂಡ ಈ ಒಂದು ಸಭೆಗೆ ಈಗಷ್ಟೇ ಆಗಮಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ ಒಂದು ಸಭೆಯ ಮುಖ್ಯ ಅಜೆಂಡಾ ಅಂತ ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿಯ ನಾಯಕರ ನಡುವೆ ಅಷ್ಟೇ ಅಲ್ಲ, ಕೋಆರ್ಡಿನೇಷನ್ ಇರಬೇಕಾಗಿರುವಂತದ್ದು. ಇದರ ಜೊತೆಯಲ್ಲಿ ಕಾರ್ಯಕರ್ತರ ಮಧ್ಯದಲ್ಲಿ ಕೂಡ ಕೋಆರ್ಡಿನೇಷನ್ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಭೆ ನಡೀತಾ ಇರುವಂತದ್ದು. ಜೆಡಿಎಸ್ ನ ಕೋರ್ ಕಮಿಟಿಯ ಅಧ್ಯಕ್ಷರಾದಂತಹ ಜಿ.ಟಿ. ದೇವೇಗೌಡ ಅವರು ಕೂಡ ಈಗಷ್ಟೇ ಸಭೆಗೆ ಆಗಮಿಸ್ತಾ ಇದ್ದಾರೆ. ನಾವು ಅವ್ರನ್ನ ಮಾತಾಡ್ಸೋಣ. ಸರ್, ಈ ಒಂದು ಸಭೆಯ ಪ್ರಮುಖ ಅಜೆಂಡಾ ಏನು ಸರ್? ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಏಪ್ರಿಲ್ 26, ಮೇ 7ನೇ ತಾರೀಕು 28 ಲೋಕಸಭಾ ಕ್ಷೇತ್ರಗಳಿಗೆ ಏನ್ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಜೆಡಿಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಎರಡೂ ಕೂಡ ಒಟ್ಟಾಗಿ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿ. ಈ ಎಲ್ಲಾ ನಮ್ಮ ಕಾರ್ಯಕರ್ತರು, ಮುಖಂಡಗಳು, ಅಧ್ಯಕ್ಷಗಳು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಆದ್ರೂ ಕೂಡ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿಂತ ಎಚ್.ಡಿ. ದೇವೇಗೌಡರು, ರಾಜ್ಯಾಧ್ಯಕ್ಷರಾಗಿಂತ ಕುಮಾರಸ್ವಾಮಿ ಅವರು,
ಭಾರತೀಯ ಜನತಾ ಪಕ್ಷ ಹಿರಿಯ ನಾಯಕರಾದ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು, ಅಶೋಕ್ ಅವರು, ಅವರ ಪಕ್ಷದ ಪ್ರಮುಖರು, ನಮ್ಮ ಪಕ್ಷದ ಪ್ರಮುಖರು ಒಟ್ಟಾಗಿ ಸೇರಿ ರಾಜ್ಯ ಮಟ್ಟದ ಈ ಸಭೆಯಲ್ಲಿ ರಾಜ್ಯದ ಎರಡೂ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನ ಮಾಡಿ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಈ ನಾಯಕರ ಮಧ್ಯದಲ್ಲಿ ಕೋಆರ್ಡಿನೇಷನ್ ಹೇಗಾದ್ರೂ ಆಗುತ್ತೆ ಚುನಾವಣೆ ಸಂದರ್ಭದಲ್ಲಿ, ಆದ್ರೆ ಕಾರ್ಯಕರ್ತರನ್ನ ಒಂದು ಮಾಡುವಂತದ್ದೇ ಒಂದು ದೊಡ್ಡ ಸವಾಲು. ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಯಾವ ರೀತಿ ಸಂದೇಶ ಕೊಡ್ತೀರಾ, ಯಾವ ರೀತಿ ಅವ್ರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತೀರಾ ಅಂತ? ಕಾರ್ಯಕರ್ತರ ಮಟ್ಟದಲ್ಲಿ ಇದು ಜನಸೇವೆ ಬಯಸಿರ್ತಕ್ಕಂಥ ಹೊಂದಾಣಿಕೆ. ಕಾರ್ಯಕರ್ತರ ಮಟ್ಟದಲ್ಲಿ ಎಲ್ಲೂ ಕೂಡ ಅಪಕ್ವ ಇಲ್ಲ. 6 ತಿಂಗಳಿಂದ ನಾವು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಸಜ್ಜುಗೊಳಿಸಿದ್ದೇವೆ. ನಾವ್ ಯಾಕೆ ಒಂದಾಗ್ತಾ ಇದ್ದೇವೆ? ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ನಾವು ಒಟ್ಟಾಗ್ತಾ ಇದ್ದೇವೆ. ಅದರಿಂದ ನಾವು ಅಲ್ಲಿ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ 6 ತಿಂಗಳಿಂದ ಕೂಡ ನಾವು ಮೀಟಿಂಗ್ ಮಾಡ್ಕೊಂಡ್ ಬಂದಿದ್ದೇವೆ. ಎಲ್ಲ ಸಜ್ಜಾಗಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯಗಳು ಕೂಡ ಯಾರಿಗೂ ಕೂಡ ಯಾವ ಕ್ಷೇತ್ರದ 28 ಕ್ಷೇತ್ರಗಳು ಕೂಡ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು. ಇದು ಅಂದ್ರೆ ಪ್ರಮುಖವಾದಂತಹ ಅಜೆಂಡಾ ಇದೆ. ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು. ಯಾವ ರೀತಿ ಆಯಾ ಕ್ಷೇತ್ರಗಳಲ್ಲಿ ಇರುವಂತಹ ಕಾರ್ಯಕರ್ತರಲ್ಲಿ ಒಂದು ಸಮನ್ವಯತೆಯನ್ನ ಮೂಡಿಸ್ಬೇಕು. ಅದರ ಜೊತೆಯಲ್ಲಿ ಎರಡೂ ಪಕ್ಷದ ನಾಯಕರು ಸಭೆಗಳಲ್ಲಿ ಭಾಗವಹಿಸಬೇಕು. ಮೋದಿ ಸಮಾವೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿಯ ಯಾವೆಲ್ಲ ನಾಯಕರು ಆ ಒಂದು ಸಭೆಗಳಲ್ಲಿ, ಸಮಾವೇಶಗಳಲ್ಲಿ ಭಾಗವಹಿಸಬೇಕು. ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನ ಇವತ್ತಿನ ಈ ಒಂದು ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಮಾಡಲಾಗುತ್ತೆ. ವೀಣಾ. ಎಸ್ ಸುರೇಶ್, ಇದ್ರ ಜೊತೆಗೆ ಈಗ ಹಾಸನದ ವಿಚಾರಕ್ಕೆ ಬರೋದಾದ್ರೆ, ಹಾಸನದಲ್ಲಿ ನಾಯಕರು ಒಂದಾಗಿದ್ದಾರೆ. ಆದರೆ ಪ್ರೀತಮ್ ಗೌಡ ಅವರು ಇನ್ನೂ ಕೂಡ ಈ ಮೈತ್ರಿಯ ಬಗ್ಗೆ ಅಸಮಾಧಾನವನ್ನ ಹೊಂದಿದ್ದಾರೆ. ಯಾವುದೇ ಪ್ರಚಾರಕ್ಕೆ ಬರ್ತಾ ಇಲ್ಲ, ಸಭೆಯಲ್ಲಿ ಭಾಗಿಯಾಗ್ತಾ ಇಲ್ಲ, ವೇದಿಕೆ ಹಂಚ್ಕೊಳ್ತಾ ಇಲ್ಲ. ಸೊ ಅವರನ್ನ ಕನ್ವಿನ್ಸ್ ಮಾಡೋದು ಕೂಡ ಒಂದು ದೊಡ್ಡ ಸವಾಲು. ಆ ಬಗ್ಗೆಯೂ ಕೂಡ ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತಾ? ನಿಜ ವೀಣಾ, ಕೆಲವೊಂದು ಕ್ಷೇತ್ರಗಳಲ್ಲಿ ಈ ರೀತಿ ಒಂದಷ್ಟು ನಾಯಕರ ನಡುವೆಯೇ ಸಮನ್ವಯತೆಯ ಕೊರತೆ ಇರುವಂತದ್ದು ನಿಜ. ಈಗ ಹಾಸನದ ವಿಚಾರ ತಾವು ಕೇಳಿದ್ರೆ ಪ್ರೀತಮ್ ಗೌಡ ಅವರು ಬಹಿರಂಗವಾಗಿಯೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಬಂದಿದ್ರು. ಅಂತಹ ಸಂದರ್ಭಗಳಲ್ಲಿ, ಇಂತಹ ಗೊಂದಲಗಳು ಇರುವಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿ ಒಂದು ಸಮನ್ವಯತೆಯನ್ನ ಮೂಡಿಸ್ಬೇಕು ಅನ್ನುವಂಥದ್ದು. ಮಂಡ್ಯದಲ್ಲಿ ಈಗ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಅಲ್ಲಿ ಸುಮಲತಾ ಅವರ ಪರಿಸ್ಥಿತಿ ಏನು ಅಂದ್ರೆ, ಅವರು ನಿಲ್ತಾರಾ, ಇಂಡಿಪೆಂಡೆಂಟ್ ಆಗಿ ನಿಲ್ತಾರಾ, ಅಥವಾ ನಿಲ್ಲೋದೇ ಇಲ್ವಾ, ಅವರು ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾರಾ ಅನ್ನುವಂಥದ್ದು ಇರ್ಬೋದು. ತುಮಕೂರಿನಲ್ಲಿ ಕೂಡ ಒಂದಷ್ಟು ಇಂತಹ ಗೊಂದಲಗಳಿದೆ. ಇಂತಹ ಎಲ್ಲ ಗೊಂದಲಗಳನ್ನ ಸರಿಪಡಿಸ್ಕೊಂಡು ಹೋಗೋದು ಹೇಗೆ ಅನ್ನುವ ಬಗ್ಗೆ ಕೂಡ ಇವತ್ತಿನ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಲಿದೆ. ವೀಣಾ. ಎಸ್, ಇದರ ಜೊತೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ 2 ಬಾರಿ ರಾಜ್ಯಕ್ಕೆ ಬಂದು ಹೋಗಿದ್ದಾರೆ. ಒಂದು ಕಲಬುರಗಿಗೆ ಬಂದರು, ಮತ್ತೊಂದು ಶಿವಮೊಗ್ಗಕ್ಕೆ ಬಂದರು. ಆದರೆ ಆ ಸಂದರ್ಭದಲ್ಲಿ ಮೈತ್ರಿ ನಾಯಕರು ಯಾರೂ ಕೂಡ ಉಪಸ್ಥಿತರಿರಲಿಲ್ಲ. ಸೊ ಇದು ಕೂಡ ಕಾಂಗ್ರೆಸ್ಗೆ ಒಂದು ದೊಡ್ಡ ಅಸ್ತ್ರ ಆಗಿತ್ತು. ಕೇವಲ ಮೈತ್ರಿ ಮಾಡ್ಕೊಂಡಿದ್ದಾರೆ, ಆದರೆ ಒಳಗೊಳಗೇನೆ ಯಾವುದೂ ಕೂಡ ಸರಿ ಇಲ್ಲ ಅಂತ. ಸೊ ಆ ಬಗ್ಗೆ ಚರ್ಚೆ ಆಗಿ ಒಂದು ನಿರ್ಧಾರಕ್ಕೆ ಬರಲಾಗುತ್ತಾ? ಮುಂದಿನ ಮೋದಿಯವರ ರಾಜ್ಯ ಭೇಟಿಯ ಸಂದರ್ಭದಲ್ಲಿ JDSನ ನಾಯಕರುಗಳು ಕೂಡ ವೇದಿಕೆ ಹಂಚ್ಕೊಳ್ತಾರಾ? ನಿಜ ವೀಣಾ, ಈಗ ಚುನಾವಣೆ ಇನ್ನೂ ಘೋಷಣೆ ಆಗಿರ್ಲಿಲ್ಲ. ಮೊದಲನೇ ಸಭೆ ನಡೆದಾಗ, ಮೋದಿ ಅವರ ಮೊದಲನೇ ಸಭೆ ನಡೆದಂತ ಸಂದರ್ಭದಲ್ಲಿ ಅವತ್ತಷ್ಟೇ ಚುನಾವಣೆ ಘೋಷಣೆ ಆಗಿತ್ತು. ಇನ್ನೂ ಒಂದು ಪ್ಲಾನ್ ಸರಿಯಾಗಿ ರೂಪಿಸ್ಕೊಂಡಿರ್ಲಿಲ್ಲ ಅವತ್ತಿನ ಮಟ್ಟಿಗೆ. ಅವತ್ತು JDSನ ಒಂದಷ್ಟು ನಾಯಕರನ್ನ ಕರೀಲಿಲ್ಲ ಆ ಒಂದು ಸಮಾವೇಶಕ್ಕೆ ಅನ್ನುವಂತ ಅಸಮಾಧಾನಗಳು ಇದ್ದಿದ್ದು ನಿಜ. ಅದಾದ ನಂತರ 2ನೇ ಬಾರಿ ಅವರು ಶಿವಮೊಗ್ಗಕ್ಕೆ ಬಂದ್ರು. ಶಿವಮೊಗ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಶಾಸಕರಾದಂತಹ ಶಾರದಾ ಪುರಿಯ ನಾಯಕ್ ಅವರನ್ನ ಕರೆಯಲಾಗಿತ್ತು. ಅವ್ರಿಗೆ ಆಹ್ವಾನ ಇತ್ತು ಆ ಒಂದು ಸಭೆಗೆ. ಆಗ ಇನ್ನೂ ಒಂದು ಸ್ಪಷ್ಟವಾದಂತಹ ರೂಪುರೇಷೆಗಳು ಆಗಿರ್ಲಿಲ್ಲ. ಹಾಗಾಗಿಯೇ ಈಗ ಮುಂದೆ ಮತ್ತೆ ಮೋದಿ ಅವರು ರಾಜ್ಯಕ್ಕೆ ಸಮಾವೇಶಗಳಿಗೆ ಬಂದಂತಹ ಸಂದರ್ಭದಲ್ಲಿ JDSನ ಯಾವೆಲ್ಲ ನಾಯಕರನ್ನ, ಪ್ರಮುಖವಾಗಿ ಎಚ್ ಡಿ ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ ಆ ಒಂದು ಸಮಾವೇಶಗಳಿಗೆ ಕರೀಬೇಕು, ಅವರನ್ನು ಕೂಡ ಒಗ್ಗೂಡಿಸಿಕೊಂಡು ಅಂತಹ ಸಭೆಗಳಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ಒಂದು ಸಭೆಯ ಪ್ರಮುಖವಾದ ಅಜೆಂಡಾ ಇದೆ. ಈಗ ಬಿಜೆಪಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರಿದ್ದಾರೆ, ಅಂದ್ರೆ ಮೋದಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ. ಆದ್ರೆ JDSಗೆ ರಾಜ್ಯ ಮಟ್ಟದಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರೇ ಪ್ರಮುಖವಾದಂತಹ ಸ್ಟಾರ್ ಲೀಡರ್ಗಳು. ಈ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಯಾವ ರೀತಿ ಸಮಾವೇಶಗಳನ್ನ ರೂಪಿಸಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಲಿದೆ. ವೀಣಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.